ಅತ್ತೆ ಸಾಕೇನ್ ನೋಡ್ರಿ ಇಷ್ಟು ಚಕ್ಕೆ ಲವಂಗ ಏಲಕ್ಕಿ. ಸಾಕ್ ಬಿಡವ ಅಷ್ಟಷ್ಟ ಮತ್ತೆ ಭಾಳ ಹಾಕಿದ್ರೆ ಸಾರು ಅನ್ನಂಗೆ ಆಗಲ್ಲ. ಅದು ಅಂದಾಜ್ ಮ್ಯಾಗ ಮಸಾಲೆ ಜೋಡಿಸ್ಕೊಂಡು ರುಬ್ಕೊಳತ್ತೀವಿ. ನೋಡ್ಬೇಕು ಎಷ್ಟೆಷ್ಟು ತರ್ತಾರೆ ಇನ್ನೂ ಏನು ಗೊತ್ತಿಲ್ಲ. ಮತ್ತು ಇವ್ರ ದಾರಿ ಕಾಯ್ಕೊಂಡು ಕುತ್ಕೊಂಡ್ರೆ ಅವಾಗಿಂದ ಅವಾಗ ಎಲ್ಲಿ ಮಾಡಕ್ಕೆ ಬರ್ತೈತವ. ಅದಕ್ಕೆ ಅನ್ನಕ್ಕಿಟ್ಟು ಬರ ಒಂದು ಸ್ವಲ್ಪ ಮಸಾಲೆ ರುಬ್ಕೊಳ್ಳೋಣ ಅಂತ ಹೇಳಿದ್ನಿ ನಿನಗೆ. ನೋಡೋಣ ತಡಿ ಇನ್ನೊಂದು ಸ್ವಲ್ಪ ಕಾದು ನೋಡಿ ಮಸಾಲ ರುಬ್ಬಿಟ್ಟು ಬಿಡೋಣ. ಮತ್ತು ಎಲ್ಲಿ ದಾರಿ ಕಾಯ್ಕೊಂತ ಕುಂದಿರ್ತೀವಿ. ನಾನು ಎಷ್ಟೆಷ್ಟು ತರ್ತಾರೆ ನೋಡಿ ಆಮೇಲೆ ಬೇಕಿದ್ರೆ ಇನ್ನೂ ಸ್ವಲ್ಪ ಮಸಾಲೆ ಒಂದು ಸ್ವಲ್ಪ ಹೆಚ್ಚಿಗೆ ತೊಗೊಂಡು ರುಬ್ಬಾಕ್ ಬರ್ತೈತೆ ಅಂತ ನಾನು ಕಾಯತ್ತೀನಿ. ನಿಮ್ಮ ಅವ ಇಷ್ಟೊತ್ತಾದರೂ ಬಂದಿಲ್ಲ ನೋಡ್ರಿ. ಒಂದು ಫೋನ್ ಆದರೂ ಮಾಡಬೇಕು. ಫೋನ್ ಎರಡೂ ಫೋನ್ ಇಬ್ಬರು ತೊಗೊಂಡೋಗಿದ್ದಾರೆ. ಒಂದು ನಿಮ್ಮ ಮಾವ ತೊಗೊಂಡೋಗೈತೆ, ಒಂದು ರಾಜು ಹತ್ರ ಐತೆ. ಇಲ್ಲಿ ಮನ್ಯಾಗ ಏನಾದರೂ ಕೇಳಾಕ ಫೋನ್ ಮಾಡ್ತಾರೆ ಅನ್ನೋದು ಏನೇನು ಗೊತ್ತಿಲ್ಲ. ಇಲ್ಲಿ ಮನ್ಯಾಗ ಒಂದು ಇಟ್ಟು ಹೋಗ್ಬೇಕು. ನಿಮ್ಮ ಮಾವ ಏನು ಭಾರಿ ಇದು ಮಾಡ್ಕೊಂಡು ತೊಗೊಂಡೋಗಿದ್ದು ಜೋಬೊಳಗೆ ಹಾಕೊಂಡು. ನೋಡೋಣ ತಡಿ ಬರ್ತಾರ ನೋಡಿ ಆಮೇಲೆ ಬೇಕಿದ್ರೆ ಮಸಾಲ ರುಬ್ಕೊಂಡ್ರೆ ಹಾಕೈತಿ ಅಲ್ಲ. ಆಯ್ತು ರೀ ಅತ್ತೆ, ಹಂಗೆ ಮಾಡೋಣ ತಗೊಳ್ರಿ. ಇದು ಅನ್ನ ಇಳಿಸ್ಲಿ ಬ್ಯಾಡ್ ತಡಿ ಇನ್ನೊಂದು ಸ್ವಲ್ಪ ನೀರು ಇದ್ದಂಗೆ ಐತೆ ಆರ್ಲಿ. ಅದು ಆಮೇಲೆ ಇಳ್ಸಕ್ಕೆ ಬರ್ತೈತಿ. ಈಗೇನು ಅರ್ಜೆಂಟ್ ಇಲ್ಲ. ಇನ್ನೂ ಎಷ್ಟೊತ್ತಿಗೆ ಬರ್ತಾರೆ ಏನೋ ಇವ್ರು. ಡಬ್ಬಿ ಎತ್ತಿಟ್ಟು ಗಂಗಾ ಒಂದು ಕೆಲಸ ಮಾಡಿ ನೀನು ಅಕ್ಕಿ ಇಟ್ಟೈತೆ ನೋಡು. ಇದು ನೀರು ದೋಸೆ ತೆಗ್ಯಾಕೆ ಅದು ಡಬ್ಬಿ ಒಳಗೆ ಅದು ಸ್ವಲ್ಪ ಕಲಸಿ ನೆನೆ ಇಟ್ಟೇನಿ ನೋಡು. ಮತ್ತು ಆಮೇಲೆ ಅಂತಂದ್ರೆ ಎಲ್ಲ ಅರ್ಜೆಂಟಿಗೆ ಹಾಕೈತೆ. ಅದು ಕಲಸಿಟ್ಬಿಡು. ನಾನು ಹೋಗೊಂದು ಸ್ವಲ್ಪ ಹಂಡೆ ಗುರಿ ನೋಡಿ ಒಂದೆರಡು ಕಡೆಗೆ ತೊಗೊಂಡ್ಬರ್ತೀನಿ. ನಾವು ನೋಡೋಣ ಉರಿ ಆಗತೈತೆ ಇಲ್ಲ ಹೋಗ ಇಲ್ಲ ಒಳಗೆ ಇದೀವಿ ನಾವು ಮಸಾಲೆ ಜೋಡಿಸ್ಕೊಂಡು. ಮತ್ತು ಅದು ಗಾಳಿಗೇನೋ ಆರೋಗ್ಯತೆ ಏನೋ ನೋಡಿ ಬರ್ತೀನಿ. ಅದೊಂದು ಸ್ವಲ್ಪ ಕಲಸಿಡ ಬರ್ತೀನಿ. ಆಯ್ತು ರೀ ಅತ್ತೆ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳತೀನಿ. ನಾವು ಆರಾಮಿದೆ ನೋಡ್ರಿ ಫ್ರೆಂಡ್ಸ್. ಯಾವಾಗಲೂ ಗಿರಿಜಕ್ಕನ ಮಾತಾಡ್ಸ್ತೈತಿ ನಮ್ಮನ್ನಾಗೆ. ಸೊಸೆಗೆ ಮಾತಾಡ್ಸಕ್ಕೆ ಬಿಡೋದಿಲ್ಲ ಅಂತಿರ್ತೀರಿ. ಆತ್ರಿ ಅಪ್ಪ ನಾನು ಇತ್ತಲ ಕಡೆ ಹಂಡೆ ಗುರಿ ನೋಡಿ ಕಟ್ಟಿಗೆ ತಗೊಂಡು ಬರೋಷ್ಟೈತಿಗೆ ನಮ್ಮ ಗಂಗಾನ ನಿಮ್ಮ ಜೋಡಿ ಮಾತಾಡ್ತಾಳೆ ನೋಡ್ರಿ ಅಪ್ಪ. ಆಯ್ತ್ರಿ ಬರ್ಲಾ ನಾನು. ಗಂಗಾ ಹಿತ್ತಲ ಕಡೆಗೆ ಹೋಗತ್ತೀನಿ ನಾನು. ಅನ್ನ ಸೀದಿಗಿದಿ ತವ ನೋಡ್ಕೊಂಡು ಹಿಟ್ಟು ಕಲ್ಸಿಟ್ಟು ಬರ್ತೀನ. ಇನ್ನು ಅನ್ನ ಆಗೇ ತಗೊಳ್ರಿ ಅತ್ತೆ. ಅದು ಇಳಿಸಿನ ಹಿಟ್ಟು ಕಲಿಸ್ತೀನಿ ರೀ. ಆತವ ಹಂಗೆ ಮಾಡಿ. ಅಯ್ಯವ್ವ ಹರೇ ರಾಮ್ ಕೃಷ್ಣ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಪ್ರೀತಿಯ ಗಂಗಾ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ರಿ? ಎಲ್ಲರೂ ಆರಾಮಿದ್ರ ಅಂತ ಅನ್ಕೊಳತ್ತೀನಿ ರೀ. ನಾವು ಆರಾಮಿದೆ ನೋಡ್ರಿ ಅಪ್ಪ. ಇವತ್ತಿನ ವಿಡಿಯೋದಲ್ಲಿ ನಾವು ಅತ್ತೆ ಸೊಸೆ ಇಬ್ಬರು ಸೇರಿಕೊಂಡು ಮಟನ್ ಸಾರು ಮಾಡತ್ತೀವಿ ರೀ. ಹೇಗೆಲ್ಲ ಮಾಡ್ತೀವಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ ರೀ. ಈಗ ಒಲೆ ಮ್ಯಾಗ ಅನ್ನಕ್ಕೆ ಇಟ್ಟಿದ್ದೀನಿ ರೀ. ನಮ್ಮ ಮಾವ ಮತ್ತು ನಮ್ಮ ಮನೆಯವರು ಮಟನ್ ತೊಗೊಂಡು ಬರೋಕೆ ಹೋಗಿದ್ದಾರೆ. ಅವ್ರು ಬರೋಷ್ಟರಲ್ಲಿ ಅನ್ನ ಅದು ಮಾಡಿಟ್ಬಿಟ್ರೆ ಆಮೇಲೆ ಒಲೆ ಮ್ಯಾಗೆಲ್ಲ ಮಾಡೋದಕ್ಕಾಗಲ್ಲಲ್ರಿ. ಅದಕ್ಕೆ ಜಲ್ದಿ ಅನ್ನ ಅಷ್ಟ ಮಾಡಿಡತ್ತೀವಿ. ಈಗ ನೋಡ್ರಿ ಇಲ್ಲಿ ಟೊಮೆಟೊ, ಈರುಳ್ಳಿ, ಹಸಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಚಕ್ಕೆ, ಏಲಕ್ಕಿ, ಲವಂಗ, ಅದ್ರ ಜೊತೆ ಒಂದು 4 ಮೆಣಸು ಹಾಕೋಬೇಕ್ರಿ. ಮೆಣಸು ಆಮೇಲೆ ಡಬ್ಬಿ ಒಳಗಿದಾರಿ ಆಮೇಲೆ ಹಾಕೋತೀನಿ. ಇವಾಗ ಸದ್ಯಕ್ಕೆ ಸಿಗ್ಲಿಲ್ರಿ ಅದಕ್ಕೆ ಆ ತಟ್ಟೆ ಒಳಗೆ ಅದಷ್ಟು ಆ್ಯಡ್ ಮಾಡಿದ್ದೀನಿ ರೀ. ಇದನ್ನಷ್ಟೇ ನಾವು ಎಣ್ಣೆ ಒಳಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ. ಆಮೇಲೆ ಕೊಬ್ಬರಿ ಒಳಗೆ ಇದನ್ನು ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಂಡ್ಬಿಟ್ರೆ ಮಟನ್ ತಂದ ತಕ್ಷಣಕ್ಕೆ ಕೊಯ್ದು ಒಗ್ಗರಣೆ ಕೊಡಕ್ಕೆ ಬರ್ತೈತ್ರಿ. ನೀವು ಮಟನ್ ಸಾರು ಹೇಗೆಲ್ಲ ಮಾಡ್ತೀರಿ ಅನ್ನೋದನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸ್ರಿ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ. ಈ ವಿಡಿಯೋಗೆ ನಿಮ್ಮ ಒಂದೇ ಲೈಕ್ ಕೊಡ್ರಿ ಅಂತ ಹೇಳ್ತಾ ಬರ್ರಿ ಇವತ್ತಿನ ವಿಡಿಯೋನ ಚಾಲೂ ಮಾಡೋಣ. ಅಯ್ಯವ್ವ ಏನು ಹೋಗಿ ಆಗತ್ತೈತವ ಇದು. ಈಗ ಗುರಿ ಹತ್ಕೊಂತ ನೋಡು. ಆಗಲಿ ಇದು ಚಂದಾಗಿ ನೀರು ಕಾಯಲಿ ಆಮೇಲೆ ಬಂದು ಸ್ನಾನ ಮಾಡ್ತಾರೆ. ತೆಂಗಿನಕಾಯಿ ಗರಿ ಏನಿದೆ 2 ನಿಮಿಷದೊಳಗೆ ಫರ ಉರಿದು ಹೋಗ್ಬಿಡ್ತೈತಿ. ಮತ್ತು ನೀರು ತನಗೆ ಆಮೇಲೆ ಬಂದು ದೊಡ್ಡ ಬಡ್ಡಿ ಆದ್ರೆ ಹಚ್ಚಿ ಹೋಗ್ತೀನಿ ತಡಿ. ಸಾಯಂಕಾಲ ಮಟ ನೀರು ಬಿಸಿನೇ ಇರ್ತಾವೆ. ಗುಂಡಾ ಪುಟ್ಟಿನೂ ಬಂದು ಸ್ನಾನ ಮಾಡಿದ್ರೆ ಮಾಡ್ತಾರೆ. ಶಾಲೆಯಿಂದ ಬಂದು ಇವ್ರು ಇನ್ನೂ ಬಂದು ಮಟನ್ ತಂದು ಕೊಟ್ಟು ಸ್ನಾನ ಮಾಡೋದು ಎಷ್ಟೊತ್ತಿಗೆ ಐತೆ ಏನು. ಅಷ್ಟರ ಮಟ ಇದು ನೀರು ತಣ್ಣಗಾಗೋದು ಬಿಸಿ ಮಾಡೋದು ಇದು ಆಗ್ಬಿಡ್ತೈತೆ ಬಾಳವಿ. ಮತ್ತು ಇರಲಿ ಇಷ್ಟು ಉರಿ ಆಗತೈತೆ. ಆಮೇಲೆ ಬಂದು ದೊಡ್ಡ ಬಡ್ಡಿ ಹಚ್ಚಿ ಹೋಗ್ತೀನಿ. ಬೇಕಿದ್ರೆ ಸಾಯಂಕಾಲ ಮಟ ನೀರು ಅದು ತನಗ ಆಗಲ್ಲ, ಅದು ಬಿಸಿನೇ ಇರ್ತೈತೆ. ಕೂಗ ಕೋಳಿಗೆ ಖಾರ ಮಸಾಲೆ, ಹೇ ಮಿರ್ಚಿ ಮಸಾಲೆ. ಅಯ್ಯ ಕೋಳಿ ಅಲ್ಲಲ್ಲ ಇವತ್ತೆ ಕುರಿ. ಕೂಗ ಕೂರಿಗೆ ಮಿರ್ಚಿ ಮಸಾಲೆ. ಹಿಂಗೂ ಅಲ್ಲ ಅದು ಹಾಡು ಹೆಂಗೂ ಐತೆ. ಮೇಯ ಮೇಕೆಗೆ ಮಿರ್ಚಿ ಮಸಾಲೆ, ಖಾರ ಮಸಾಲೆ, ಲಾಲ 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 ಹೇ ಕೋಳಿ ಮಸಾಲೆ ಲಾಲ. ಮಳೆ ಬಂದು ಕಟ್ಟಿಗೆಗಳೆಲ್ಲ ತಣ್ಣಗಾಗಿದಾವ. ಇವು ಉರಿ ಹತ್ಕೊಳ್ಳಲ್ಲ ಏನಿಲ್ಲ. ಆಮೇಲೆ ಒಂದು ಸ್ವಲ್ಪ ಬಿಸಿಲು ಬಿದ್ದರೆ ಇಲ್ಲಿ ಬಿಸಿಲಾಗ ತಂದು ಹಾಕಿದ್ರೆ ಹಾಕ್ತೀನಿ. ಏನೈತೆ ಕೆಲಸ ಈಗ ಅಡುಗೆ ಅದು ಆದಮೇಲೆ ಅದೇ ಕೆಲಸ ಮಾಡೋದು.
ಗಿರ್ಜಕ್ಕ ಕಿವಿ ಕಿವಿ ಕೇಳಿಸ್ತೈತ ಇಲ್ಲ ಇವ ಅಕ್ಕಾಗ. ಓ ಗಿರ್ಜಕ್ಕ ಏನ್ ಹೇಳ್ರಿ ಫ್ರೆಂಡ್ಸ್, ಹಾಡ್ ಹಾಡ್ಕೊಂತ ಹೋಗಾತಿದ್ನಲ್ರಿ ಕೇಳ್ಸ ಇಲ್ರಿ ನೀವು ಕೂಗಿದ್ದೆ. ಹೇಳ್ರಿ. ಏನಿಲ್ಲ, ನಿಮ್ ಹಿತ್ತಲ ಕಡೆಯಿಂದ ಹಾವು ಬಂತಂದು ಅದನ್ನ ಹೇಳೋಣಂತ ಕೂಗಿದ್ನಿ ನಿನ್ಗೆ. ಹಾವು? ಅಯ್ಯೋ ಎಲ್ಲೈತೆ? ಅಯ್ಯೋ ಅಷ್ಟು ಹೆದರ್ಕೋಬೇಡ ಗಿರ್ಜಕ್ಕ, ಹೋಯ್ತದ ಹಾವು. ಆವಾಗ್ಲೇ ನಿನ್ ಕಟ್ಟಿಗೆ ತರಕ್ ಹೋಗಿದ್ದೀನಿ ನೋಡು, ಆ ಕಡೆಯಿಂದನ ಬಂತದ. ಹೊಟ್ಟೆಲ್ ಕಟ್ಟಿಗೆ ಆಗಿತ್ತ ಏನು, ಆ ಕಡೆಯಿಂದ ಹಂಗ ಬಂದ ಇದು ಹಂಡೆ ಗುರಿ ಹಾಕಿದ್ದೆ ನೋಡು, ಹಿಂಗ್ ಬಂದ ಆ ಬಾಳೆ ಗಿಡದಾಗಿಂದ ಹಾಸಿ ಆ ಕಡೆ ಹೋಯ್ತು ಬಿಡೋದು. ಹೌದೇನು? ಅಯ್ಯವ್ವ ಈಗ ಒಂದ್ ಸ್ವಲ್ಪ ಜೀವ ಬಂದಂಗ ಆಯ್ತವ ನನಗೆ. ಎಷ್ಟು ಕೆಟ್ಟಿದ್ರು ಬಿಟ್ಟು ನಾನು ಎಲ್ಲಿ ಕಾಲಾಗ ಐತೆ ಏನೋ ಅನ್ಕೊಂಡು ಈಗ ಎಲ್ಲ ಕಟ್ಟಿಗೆ ಎಲ್ಲ ಕೆಳಕ್ ಹಾಕಿ ಓಡ್ತಿದ್ನಿ ನೋಡು. ಮತ್ತು ಅಷ್ಟರಲ್ಲಿ ಅದು ಆ ಕಡೆ ಹೋಯ್ತಂತೆ ಸುಮ್ಮನಾದ್ನವ. ಶಾದ್ರ ಆಯ್ತಲ್ಲ, ಹಿತ್ತಲ ಕಡೆಗೆ ಕಾಣಿಸ್ಕೊತದ್ನ ಇರ್ತಾವು. ನಾವು ಅವಕ್ಕೆ ಏನು ಮಾಡ್ದೇನ ಅವು ನಮ್ಗೆ ಏನು ಮಾಡಲ್ಲ, ಸುಮ್ಮನೆ ಕೈ ಮುಗ್ದೆ ಹೋಗ್ತಾ ಇರ್ಬೇಕು. ಒಂದೊಂದೊಂದೊಂದು ಇದ್ದೇ ಇರ್ತಾವು. ಈ ಕಟ್ಟಿಗೆ ತರಕ್ ಹೋಗಿದ್ನಲ್ಲ ಅಲ್ಲಿಂದನ ಬಂದಂಗ ಐತದ. ಆತಾತ ನಮ್ಮ ಗಂಗಾ ಪಾಪ ಒಬ್ಬಾಕಿನ ಎಲ್ಲ ಜೋಡಿಸ್ಕೊಳತಾಳೆ. ನಾನು ಒಂದು ಸ್ವಲ್ಪ ಹೋಗಿ ಕೈ ಹಾಕಿ ಏನಾದರೂ ಮಾಡ್ತೀನಿ. ಆತಾತ ಬರ್ಲ ನಾನು, ಬಾಯ್. ಹ್ಞೂ ಆಯ್ತು ಗಿರಿಜಕ್ಕ, ಹೋಗಿ ಪಾಪ ಸೊಸೆ ಒಬ್ಬಾಕಿನ ಮಾಡತ್ತಾಳೆ. ಒಂದು ಸ್ವಲ್ಪ ಬರ ಮಟನ್ ಸಾರು ಮಾಡ್ರಿ, ನಾವು ಊಟಕ್ಕೆ ಬರ್ತೀವಿ. ಆತವ ಬರುವಂತ್ರಿ, ತಗೊಳ್ರಿ. ನೀವು ಬರೋದೆಚ್ಚ ನಾನು ಮಾಡೋದೆಚ್ಚ ಹೇಳ್ರಿ. ಈಗ ನೋಡಿ ಗಿರಿಗಿಟ್ಲೆ ಹಿಂಗೆ ಹೋಗಿ ಬರ ಮಟನ್ ಸಾರು ಮಾಡ್ತೀನಿ. ಆದ್ರೆ ಇನ್ನೂ ಮಟನ ಬಂದಿಲ್ಲ. ನಮ್ಮ ಮನೆಯವ್ರು ಬಂದ್ರೆ ಬರ ಮಾಡ್ತೀನಿ. ಆತಾತ ಬರ್ಲಾ? ಆತಕ್ಕ. ಗಂಗಾ ತಗೋಯ್ತು ಕಟ್ಟಿಗೆ. ಅಲ್ಲೇ ಇಟ್ಬಿಡ್ರಿ ಅತ್ತೆ, ಕಟ್ಟಿಗೆ ಇನ್ನೂ ಇದಾವಲ್ರಿ ಇವು. ಇನ್ನೂ ಇದಾವಲ್ಲ, ಆತಡಿ ಇಲ್ಲ ಇಟ್ಬಿಡ್ತೀನಿ, ಆಮೇಲೆ ತಗೊಳಕ್ ಬರ್ತೈತೆ. ಇದು ಹಿಟ್ಟು ಕಲಸಿದಿ? ಕಲಸಿಟ್ಟಿದ್ದೀನಿ ರೀ ಅತ್ತೆ. ಅಲ್ಲಿ ಕುಟ್ಟಾನಿ ಬಾಜು ಕೈತಲ್ಲ ಅದಲ್ಲ, ಆತಡಿ ಅವ ಇದು ಇಡ್ತೀನಿ. ಇವ್ರೇನವ ಇನ್ನೂ ಮಟನ್ ತಗೊಂಡು ಬಂದಿಲ್ಲ ಏನು? ಇವತ್ತು ರಾತ್ರಿಗೀಗ ಊಟ ಮಾಡೋದಾಕೈತೆ ಏನೋ ನಾವು. ಯಾರೋ ಬಂದಂಗೆ ಆದ್ರೆ ನೋಡ್ರಿ, ಏನು ಅವ್ರು ಬಂದ್ರೆ ಇನ್ನು ಮಾವ್ರು ಬಂದ್ರೆ ಏನೋ ರೀ. ಹೌದು ಹೇಳಿ, ನಿಮ್ಮ ಮಾವನ ಬಂದಂಗೆ ಆತ. ರಾಜುದೇನು ಮಾತಾಡ್ಸೋದು ಕೇಳ್ಸಾತಿಲ್ಲ, ಇದೊಂದ ಬಂದಂಗೆ ಕಾಣ್ತೈತಿ. ಬಂತವ ಅಂತ ಇಂತು ಮಟನ್ ಮನೆಗೆ ಬಂತು ನಮ್ದು. ಗಿರ್ಜಿ ಇಲ್ಲ, ಅಡಿಗೆ ಮನೆಯಾಗಿದೆ ಬಾ. ಇಲ್ಲಿದ್ದೀರೇನು? ತಗೋಪ್ಪ ಮಟನ್. ಏನೊಂದು ಮುಂಜಾನೆಯಿಂದ ನಿಂತು ಸಾಕಾಗೋತಪ್ಪ ನನಗಂತರು. ಒಂದೆರಡು ಚಂಬು ನೀರು ಹಾಕೊಂಡು ಬರ್ತೀನಿ ತಡಿ ಮೈ ಮ್ಯಾಗ. ಮುಂಜಾನೆ ಹಾಕೊಂಡೇನಿದು ಅಂಗಿ ಇದು ಹಾಕೊಂಡ್ಬಿಡ್ತೀನಿ ನಾನು. ನೀರು ಕಾಯಿಸಿದಿ? ಕೊಡಿಲ್ಲ. ಎಷ್ಟು ಕೆಜಿ ಐತೆ ಮಟನ್? 3 kg 100 ಗ್ರಾಮ 200 ಗ್ರಾಮ್ ಏನೋ ಕಡಿಮೆ ಐತ್ಲೆ ಗಿರ್ಜಿ. ಆದ್ರೆ ಮಟನ್ ಭಾರಿ ಐತೆ. ಬರ ಮಾಡ್ರಿ, ಹೊಟ್ಟೆ ಹಸ್ಬಿಟ್ಟಿದ್ ನನಗೆ. ಅಯ್ಯಯ್ಯ ತಂದು ಕೊಟ್ಟಿದ್ದೆ ಈಗ ಮಟನ್. ಬರ ಮಾಡ್ರಿ ಅಂತಂದ್ರೆ ಎಲ್ಲಿಂದ ಮಾಡಕ್ ಬರ್ತೈತೆ? ಕೊಯ್ಯೋದದು ಬೇಡ, ಇನ್ನು ಮಟನ್ ಕೊಯ್ದು ಅದು ಉಪ್ಪು ಖಾರ ಹಾಕಿ ಕುದಿಸಿ ಫ್ರೈ ಸಾರು ಮಾಡೋಷ್ಟೊತ್ತಿಗಂದ್ರೆ 3-4 ಗಂಟೆ ಹಾಕೈತೆ. ಅಲ್ಲಿ ಮಟನ್ ಹತ್ರಕ್ಕೆ ನಿಂತ್ಕೊಂಡು ಬಂದ ಅದ ಯಾಕೆ ಹಂಗೆ ಹಾಕೋತಿ? ಬ್ಯಾರೆದು ಹಾಕೋ, ಅಲ್ಲಿ ಮೊಳೆಗೆ ಹಚ್ಚಿದ್ ನೋಡಿ. ಮುಂಜಾನೆ ಹಾಕೊಂಡಿನ್ಲೇಪ್ಪ, ನಾನೇನು ಮಟನ್ ಕೊಯ್ದೀನಿ? ಸುಮ್ಮನೆ ನಿಂತ್ಕೊಂಡು ನೋಡಾತಿದ್ನಿ ಅಷ್ಟ. ನಾನು ಏನು ಗಬ್ಬಾಗಿಲ್ಲ, ಇದು ಹಾಕೋತೀನಿ ನಾನು. ಆತಾತ. ಇದು ನೀರು ಕಾಯಿಸಿದಿ? ಕದ ನೋಡು, ನೀರೊಂದು ಮುಂಜಾನಿಂದ ಕಾಯತಾವ. ಎಷ್ಟು ಸತಿ ಬಿಸಿ ಆಗಕ್ಕೆ ತಣ್ಣಗಾಗಿದಾವ ಏನು. ಅಲ್ಲಿ ಟವೆಲ್ ಐತ್ ನೋಡಂಗಾದ್ರೆ ಆತ ತಗೋ, ಎಷ್ಟಾಗ್ತೈತೆ ಅಷ್ಟು ಜಲ್ದಿ ಮಾಡ್ತೀವಿ. ರಾಜು ಬಂದಿಲ್ಲ? ರಾಜು ಮುಂಜಾನೆ ಬಂದಿದ್ದ ಅಲ್ಲಿ ಮಟನ್ ಕೊಯ್ಯೋ ಹತ್ರಕ್ಕೆ, ಮತ್ತೇನು ಬಂದಿಲ್ಲ ಅವನು. ಎಲ್ಲಿ ದೋಸ್ತರ ಜೋಡಿ ಹೋಗಿದ್ದಾನೆ ಏನೋ, ಬರ್ತಾನೆ ತಗೋ. ಇಲ್ಲ ಇದ್ರತಾನೆ. ಆತಾತ. ನಂದೇನು ಕೆಲಸ ಇಲ್ಲಲ್ಲ ಈಗ. ಹೌದೇನು? ಇರ್ಲಿ ತಗೋ, ಆಮೇಲೆ ಬರ್ಲಿ. ಈಗೇನು ಸಾರಾಗಿಲ್ಲ ಏನಿಲ್ಲ, ಬಂದಂದ್ರೆ ಏನು ಮಾಡ್ತಾನೆ? ಇಲ್ಲೇನು ಕೆಲಸ ಇಲ್ಲ ಈಗ. ಇದು ರೂಮ್ನಾಗ ಇರೋದು ರುಬ್ಬೋಗುಂಡು ಒಂದು ಸ್ವಲ್ಪ ತಂದು ಕೊಟ್ಟು ಹೋಗ್ತೀನಿ ನೋಡಿ. ಅದು ಎತ್ತಾಕ್ ಬರೋದಿಲ್ಲ ಏನಿಲ್ಲ ನನಗೆ. ಮತ್ತೆ ಬಟ್ಟೆ ಗಿಟ್ಟು ಬಿದ್ದಿತ್ತು, ಅವು 1-2 ಕಾಯಿ ಹೊಡೆದು ಕೊಡು, ಮತ್ತು ಸ್ನಾನ ಮಾಡೋ ಅಷ್ಟೇ. ಮತ್ತೆ ಏನಿಲ್ಲ, ಈಗ ನಾನು ಬರ ಮಟನ್ ಕೊಯ್ಯಾಕ ಕುಂದಿರ್ತೀನಿ. ದೊಡ್ಡ ಮಾತಾಡ್ತೀವಿ, ರುಬ್ಬೋಕೊಂಡು ಎತ್ತಕ್ಕಾಗಲ್ಲ ನಿನ್ಗೆ? ಏನು? ಏನಿಲ್ಲಪ್ಪ, ದೊಡ್ಡ ಇದಾವಲ್ಲ ಕಾಯಿ ಅನ್ನಿ. ಆತ ತಡಿ, ತಂದು ಕೊಟ್ಟು ಹೋಗ್ತೀನಿ ನಿನ್ಗೆ. ಗಂಗಾ, ನೀನು ಈ ಕಡೆ ಕುಂತು ಮಸಾಲ ಉರಿ ಬಾರವ, ನನ್ನ ಕಡೆ ಕುಂತು ಮಟನ್ ಕೊಯ್ತೀನಂತೆ. ಅದ ನಿಮ್ಮ ಮಾವ ರುಬ್ಬೋಗೊಂಡು ತರಕ್ಕೆ ಹೋಗೈತೆ. ಕುಟ್ಟಾನಿ ಅದು ನೀರು ದೋಸೆ ಹಿಟ್ಟಿನ ಪಾತ್ರೆ ಎಲ್ಲ ಅಲ್ಲ ಐತೆ. ಆತ ತಡಿವ, ಅದು ಅನ್ನದ ಪಾತ್ರೆ ಮೇಗಿಟ್ಟೆ, ಅದು ಕುಟ್ಟಾನಿ ಅದು ಸರಸಿಡ್ತೀನಿ. ಜಲ್ದಿ ಒಂದು ಸ್ವಲ್ಪ ಬರ ಮಟನ್ ಕೊಯ್ದು ಉಪ್ಪು ಖಾರ ಅರಿಶಿನ ಹಾಕಿ ಕುದಿಯಾಕೆ ಇಟ್ಬಿಡೋಣ. ಆಮೇಲೆ ಬೇಕಿದ್ರೆ ಅದು ರುಬ್ತೀನಂತ ನಾನು. ಆಯ್ತು ಬರ್ರಿ. ಅದ ಅನ್ಕೊಂಡು ಏನೋ ಮರ್ತೀನಿ ಅಂತೆ. ಮಟನ್ ಕೊಯ್ದಾಗ ಪಾತ್ರೆ ತಗೊಳ್ದೇನ ಹಂಗೆ ಕುತ್ಕೊಂಡು ನೋಡವ ಕೇಳೋದು. ಇರ್ಲಿ ತಗೊಳ್ರಿ ಅತ್ತೆ, ನಾನು ಕೊಡ್ತೀನಿ, ಕುಂದ್ರಿ ನೀವು. ಗಿರ್ಜಿ ಎಲ್ಲಿಡ್ಬೇಕಲ್ಲ ಇದು? ಹಂಗ ಮೆಲ್ಲಕ್ಕೆ ಈ ಕಡೆಗೆ ತಗೊಂಡ್ಬಾ, ಟ್ಯಾಕೆ ಬಾಜುಗೆ ಇಡ್ಬಾ. ಸರಿ, ಆ ಕಡೆ ನೋಡು. ಇರ್ಲಾ ಅಲ್ಲ ಏನ ಇನ್ನೂ ಸ್ವಲ್ಪ ದಬ್ಬೇಕಾ ಕಡೆಗೆ? ಇರ್ಲಿ ತಗೋ. ಇಲ್ಲ ಇದು 1-2 ಕಾಯಿ ಹೊಡೆದು ಕೊಟ್ಟ ಸ್ನಾನಕ್ಕೆ ಹೋಗಿ ನೋಡಿ ನೀನು. ಮತ್ತು ನನ್ನ ಮಟನ್ ಕೊಯ್ಯೋದಾದ್ರೆ ಬರ ಉಪ್ಪು ಖಾರ ಹಾಕಿ ಕುದಿಯಕ್ಕೆ ಇಡ್ತೀನಿ ನಾನು. ಗಂಗಾ ಅಷ್ಟರ ಮಟ್ಟ ಕೊಬ್ಬರಿ ಆದ್ರೆ ತುರಿತಾಳೆ. ಅದಕ್ಕೆ ಮತ್ತು ನಾನು ಎದ್ದು ಹೋಗಿ ಅದು ಹೊಡ್ಕೊಂಡು ಬಾ, ಎಲ್ಲ ಲೇಟ್ ಆಕೈತೆ ಸ್ನಾನಕ್ಕೆ. ನೀನು ಅದು 1-2 ಕಾಯಿ ಹೊಡೆದು ಕೊಟ್ಟ ಹೋಗಿ ನೀನು ಹೇಳ್ತೀನಿ. ಆ ತಗೋ, ಕೊಡೋದು ಕಾಯಿ.